ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು. ಅಂದ್ರೆ ಇವತ್ತು ಪ್ರತಿಭಟನೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ನಾನೀಗ ಸದ್ಯ ಫ್ರೀಡಂ ಪಾರ್ಕ್ ನಲ್ಲಿ ಇದ್ದೀನಿ. ಈಗ ಬಿಜೆಪಿ ಶಾಸಕರು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಧೀರಜ್ ಮುನ್ರಾಜ್ ಅವರು ಇದ್ದಾರೆ. ಅವ್ರನ್ನ ನನಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಎಸ್ ಸರ್, ಸರ್ಕಾರದ ಈ ಒಂದು ಡಬಲ್ ಸ್ಟ್ಯಾಂಡರ್ಡ್ಸ್ ಏನಿದೆ, ಜನರಿಗೆ 2000 ಕೊಟ್ಟು ಹಾಳು ಮಾಡೋಂತ ಕೆಲಸ ಏನಿದೆ, ಇದ್ರ ವಿರುದ್ಧವಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಈ ಒಂದು ಹೋರಾಟ ಶುರುವಾಗಿದೆ. ಈ ಹೋರಾಟ ಇಲ್ಲಿ ಪ್ರಾರಂಭ ಮಾತ್ರ, ಇನ್ನು ಮುಂದಕ್ಕೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ ಏನು ನಮ್ 7ನೇ ತಾರೀಕು ಶುರುವಾಗುತ್ತೆ. ಇಡೀ ರಾಜ್ಯಾದ್ಯಂತ ಇವರು ವಿರುದ್ಧವಾಗಿ ಕಾಂಗ್ರೆಸ್ ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್ಸ್, ಡಬಲ್ ನೀತಿ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡ್ತೀವಿ ಸರ್. ಇವತ್ತು ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ಅಂತ? ಸಿಎಂ ಮನೆ ಮುತ್ತಿಗೆ ಆಗ್ತೀವಿ ಸರ್. ಸಿಎಂ ಮನೆ ಮುತ್ತಿಗೆ ಮತ್ತು ಈ ದರ ಏಳಿಕೆ ಇಳಿಯೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ನಿಮ್ಮ ಹೋರಾಟಕ್ಕೆ ಸರ್ಕಾರ ಮಣಿಯುತ್ತಾ ಅಂತ ಹೇಳಿ? ಮಣಿಲೇಬೇಕಾಗುತ್ತೆ. ಜನಪರವಾದಂತಹ ಹೋರಾಟಕ್ಕೆ ಯಾವತ್ತು ಸರ್ಕಾರಗಳು ಮಣಿದಿದ್ದಾವೆ, ಇವತ್ತು ಮಣಿಯುತ್ತೆ ಸರ್. ಓಕೆ, ಇದಿಷ್ಟು ಶಾಸಕ ಧೀರಜ್ ಮುನ್ರಾಜ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.